ನೆರವು ನಿಧಿ ಸಮಿತಿ ಈ ಸಂಘಟನೆಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇನ್ನಿತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಈ ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅವರ 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸಂಘಟನೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಖುಷಿ ಆಗತ್ತೆ. ಎಲ್ಲ ಜಿಲ್ಲೆಗಳಿಂದ ಟೇಲರ್ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರೋರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದ ಪ್ರಯುಕ್ತ ಆರೋಗ್ಯ ಶಿಬಿರ ಮತ್ತು ದಾಸೋಹದ ಒಂದು ವ್ಯವಸ್ಥೆ, ಅದಲ್ಲದೆ ನಿರಂತರವಾಗಿ ವರ್ಷ ಪೂರ್ತಿ ಅವರ ಸಂಘಟನೆಯಲ್ಲಿ ಇರೋರಿಗೆ ಮತ್ತೆ ಈ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಂದು ಆಶಾದಾಯಕವಾದಂತ ಯೋಜನೆಗಳನ್ನ ರೂಪಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ವೃತ್ತಿಯಲ್ಲಿ ಇದ್ದವರು ಅವರ ಪ್ರಾಣವನ್ನ ಕಳ್ಕೊಂಡಾಗ ಅವರ ಕುಟುಂಬದವರಿಗೆ ಸಹಾಯ ಧನವನ್ನು ಕೊಡುವಂತ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಸ್ವಯಂ ಸೇವಕರಾಗಿ, ಅಂದ್ರೆ ಅವರ ಒಂದು ಸ್ವಂತ ಸಂಘಟನೆಯೊಳಗೆ ಅವರೇ ಎಲ್ಲ ಹಣವನ್ನು ಕೂಡಿಟ್ಟು ಒಂದು ಸಂಘಟನೆಯಿಂದ ಆ ಕುಟುಂಬಕ್ಕೆ ನೆರವಾಗುವಂತ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಖಂಡಿತವಾಗೂ ಖುಷಿ ಆಗತ್ತೆ. ಯಾಕಂದ್ರೆ ಯಾವುದೇ ಸರ್ಕಾರದ ಒಂದು ಅನುದಾನ ಇಲ್ಲದೆ, ಸರ್ಕಾರದ ಒಂದು ನೇರವಾದಂತ ಸವಲತ್ತುಗಳು ಇಲ್ಲದೆ ಸಂಘಟನೆಗಳು ಮತ್ತು ವ್ಯಕ್ತಿಗಳು, ಈ ವೃತ್ತಿಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಸೇರಿ ಒಂದು ಯೋಜನೆಯನ್ನ, ಸರ್ಕಾರಗಳು ಮಾಡ್ಬೇಕಾದಂತ ಯೋಜನೆಗಳನ್ನ ನೀವೇ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ನಿಷ್ಠೆ ಎಷ್ಟಿದೆ ಅನ್ನೋದಕ್ಕೆ ಅದೇ ಸೂಚನೆ ಆಗಿರುತ್ತೆ. ಇವತ್ತು ಕಾರ್ಮಿಕ ವರ್ಗ ಅಂತ ಹೇಳಿದಾಗ ಶ್ರಮಜೀವಿಗಳ ವರ್ಗ, ಅದರಲ್ಲಿ ಎಲ್ಲಾ ತರದ ಕೆಲಸ ಮಾಡೋರು ಇರ್ತಾರೆ. ಅದು ಕಟ್ಟಡ ಕಾರ್ಮಿಕರು, ಟೈಲರ್ಗಳು, ಬೇರೆ ಏನು ಕುಂಬಾರರು, ಮಡಿವಾಳರು ಅಥವಾ ದರ್ಜಿಗಳು, ಎಲ್ಲ ಎಲ್ಲಿ ಸಮಾಜಕ್ಕೆ ಮತ್ತು ಸಮಾಜವನ್ನ ಕಟ್ಟೋ ಒಂದು ವಿಷಯದಲ್ಲಿ ಯಾವ್ಯಾವ ವೃತ್ತಿಲಿ ಒಂದು ದುಡಿಮೆ ಇರುತ್ತೋ ಅಂತ ವೃತ್ತಿಲಿ ಕಾರ್ಮಿಕರ ಒಂದು ಕೊಡುಗೆ ಅಪಾರವಾದಂತಿರುತ್ತೆ. ಕಾರ್ಮಿಕರು ಇಲ್ಲದೆ ಇದ್ರೆ ಏನು ನಮ್ಮ ಆರ್ಥಿಕ ಬೆಳವಣಿಗೆ ಬೆಳೀತಾ ಇದೀವಿ ಅಂತ ಹೇಳ್ತಾ ಇದೀವಿ, ಅದು ಯಾವತ್ತೂ ಬೆಳೆಯಕ್ಕಾಗೋದಿಲ್ಲ. ಇವತ್ತು ಆರ್ಥಿಕ ಸ್ಥಿತಿ ನಮ್ದು ಅಂದ್ರೆ ದೇಶದ್ದೇ ಆಗ್ಲಿ, ರಾಜ್ಯದ್ದೇ ಆಗ್ಲಿ, ಜಿಲ್ಲೆದೇ ಆಗ್ಲಿ ಬೆಳೆದಿದ್ದೇ ಆದಲ್ಲಿ ಅದು ಕಾರ್ಮಿಕರ ಒಂದು ಕೊಡುಗೆಗಳಿಂದ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಈ ಒಂದು ಸಂಘಟನೆಗೆ ನನ್ನ ಪರವಾಗಿ ಮತ್ತೆ ಮೈಸೂರಿನ ಜಿಲ್ಲೆಯ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ.